ಪಂಚಭೂತೇಶ್ವರ ಮಠದಲ್ಲಿ ಹುಣ್ಣಿಮೆಯ ಪ್ರಯುಕ್ತವಾಗಿ ಪೂಜೆಯನ್ನ ಮಾಡಲಾಗಿದ್ದು, ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಸಂತೇಬಾಚನಹಳ್ಳಿ ಗ್ರಹಣಕ್ಕೆ ಯಾರೂ ಹೆದರುವಂತಹ ಅವಶ್ಯಕತೆ ಇಲ್ಲ ಎಂದು ಹುಣ್ಣಿಮೆಯ ಇದು ದಿನವಾಗಿದೆ. ಹಾಗಾಗಿ ಯಾರೂ ಹೆದರುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ತಾಲೂಕಿನ ಸಂತೇಬಾಚನಹಳ್ಳಿ ಹೋಬಳಿಯ ಬೇಡದಹಳ್ಳಿ ಗ್ರಾಮದಲ್ಲಿರುವಂತಹ ಶ್ರೀ ಪಂಚಭೂತೇಶ್ವರ ಮಠದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಪೂಜಾ ಪುನಸ್ಕಾರಗಳು ನಡೆಯುತ್ತಿದ್ದು, ಇಂದು ಗ್ರಹಣದ ಹುಣ್ಣಿಮೆಯ ದಿನವಾಗಿದೆ. ಆದರೆ ಹೆದರುವ ಅವಶ್ಯಕತೆ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರ ನಡೆಯುತ್ತವೆ. ಪ್ರತಿ ಹುಣ್ಣಿಮೆಯ ಹಾಗೂ ಅಮಾವಾಸ್ಯೆಯ ದಿನ ವಿಶೇಷ ಪೂಜೆಗಳು ನಡೆಯುತ್ತವೆ. ಪ್ರತಿ ವರ್ಷಕ್ಕೊಮ್ಮೆ ಪೌರ ಕಾರ್ಮಿಕರ ಪಾದ ಪೂಜೆ ಮಾಡಲಾಗುತ್ತದೆ. ಸಮಾಜಮುಖಿ ಕಾರ್ಯವನ್ನ ಕೂಡ ಮಾಡಲಾಗುತ್ತೆ ಎಂದರು. ಇನ್ನು ಇದರ ಬಳಿಕ ಟ್ರಸ್ಟ್ ಕಾಂತರಾಜು ಅವರು ಮಾತನಾಡಿ 2014ರಲ್ಲಿ ದೇವಾಲಯ ಸ್ಥಾಪನೆ ಮಾಡಲಾಯಿತು. ಇದರಲ್ಲಿ ಮಣ್ಣು ಸ್ನಾನ ಮಾಡಿದ್ರೆ ನಮ್ಮ ಚರ್ಮ ರೋಗ ಸೇರಿ ಎಲ್ಲ ಪಾಪಗಳು ಪರಿಹಾರ ಆಗುತ್ತವೆ. ಮಠದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತವೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲಾಗುತ್ತೆ. ಗೋಶಾಲೆಗಳು, ಪಶು ಆಹಾರ ಹಾಗೂ ಮೇವಿನ ಸಮಸ್ಯೆ ಇದೆ ಎಂದರು. ಇನ್ನು ಮಠದ ವಿದ್ಯಾರ್ಥಿ ಯಶವಂತ್ ಮಾತನಾಡಿ, ಮಠದಲ್ಲಿ ಸಮೃದ್ಧಿಯಾದಂತಹ ವಾತಾವರಣ ಇದ್ದು ನಮಗೆ ಉತ್ತಮ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಪ್ರತಿನಿತ್ಯ ನಾವು ಕೂಡ ದೇವರನ್ನ ಪೂಜೆ ಮಾಡ್ತೇವೆ. ಮಠದಲ್ಲಿ ಸಂಸ್ಕೃತಿ ಪಾಠ ಎಲ್ಲವನ್ನ ಕಲಿಸುತ್ತಾರೆ ಎಂದು ಆ ಮಠದ ಬಗ್ಗೆ ವಿದ್ಯಾರ್ಥಿ ಕೂಡ ತಿಳಿಸಿದರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಸಂತೇಬಾಚನಹಳ್ಳಿ ಹೋಬಳಿಯ ಕೊರಟಿಕೆರೆ ಗ್ರಾಮದ 1 ಕಿಲೋಮೀಟರ್ ದೂರದ ಬೆಡದಳ್ಳಿ ಗ್ರಾಮದಲ್ಲಿ ಇರುವಂತಹ ಶ್ರೀ ಕ್ಷೇತ್ರ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಅಮಾವಾಸ್ಯೆ, ಹುಣ್ಣಿಮೆಯಂದು ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. 2014 ನವೆಂಬರ್ ತಿಂಗಳಲ್ಲಿ ಸ್ಥಾಪನೆಯಾದ ಈ ಮಠ ಕೊರೋನಾ ಸಂದರ್ಭದಲ್ಲಿಯೂ ಕೂಡ ನಿರಾಶ್ರಿತರಿಗೆ ಉಚಿತವಾಗಿ ಆಹಾರವನ್ನ ನೀಡ್ತಾ ಬಂದಿದೆ. ಹಾಗೂ ರಸ್ತೆ ಬದಿಯಲ್ಲಿ ಗಿಡಗಳನ್ನ ನೆಡ್ಕೊಂಡು ಬಂದು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತೊಡಗ್ತಾ ಇದೆ. ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೂಡ ನೀಡ್ತಾ ಇರುವಂತಹ ಈ ಮಠ ಇಲ್ಲಿನ ಸ್ಥಳದಲ್ಲಿ ಗೋಶಾಲೆಯನ್ನು ಕೂಡ ಪ್ರಾರಂಭ ಮಾಡಿದ್ದು ಗೋವುಗಳನ್ನ ಸಾಕುತ್ತಾ ಬಂದಿದೆ. ಇದ್ರ ಸಂಬಂಧಪಟ್ಟಂತೆ ನಮ್ಮ ಪೀಠಾಧ್ಯಕ್ಷರು ಹಾಗೂ ಟ್ರಸ್ಟಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ದಕ್ಷಿಣ ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ 501 ನವಗ್ರಹ ಸಸಿಗಳನ್ನ ಇಲ್ಲಿ ಸ್ಥಾಪಿಸಿ ನವಗ್ರಹ ವನವನ್ನ ಮತ್ತೆ ನವಗ್ರಹ ಬಿಂದುವನ್ನ ಮತ್ತೆ ನವಗ್ರಹನ ಎಲ್ಲ ಅವರ ಸಂಕಲ್ಪವನ್ನು ಈಡೇರಿಸುವಂತ ನವಗ್ರಹ ಶಕ್ತಿಯನ್ನ ಆ ಮಣ್ಣಿಗೆ ಕೊಟ್ಟು ಗುರುಗಳ ಮುಖಾಂತರ ಆ ಮಣ್ಣನ್ನ ಸ್ನಾನ ಮಾಡಿದ್ರೆ ಆಗುವಂತ ಮನಃಶಾಂತಿ ಸಿಗುತ್ತೆ ಅನ್ನೋ ಒಂದು ಇದರಿಂದ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಗೋಶಾಲೆಯನ್ನ ಪ್ರಾರಂಭ ಮಾಡಿ ಪಂಚಭೂತೇಶ್ವರ ಚಾರಿಟಬಲ್ ಟ್ರಸ್ಟ್ ಮುಖೇನ ಅದರಲ್ಲಿ 6 ಜನ ಪದಾಧಿಕಾರಿಗಳಿದ್ದು ಎಲ್ಲರೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಈ ಜಾಗ ಕೊಟ್ಟಂತಹ ಮಹನೀಯರು ಈ ಇಷ್ಟಾರ್ಥಗಳು ಈಡೇರಿದ ಮೇಲೆ ಅವರು ಕೊಟ್ಟಂತ ಕಾಣಿಕೆ ಮುಖಾಂತರ, ಅವರು ಕೊಟ್ಟಂತ ದಾನದ ಮುಖಾಂತರ ಈ ಕ್ಷೇತ್ರ ನಡೀತಾ ಇದೆ. ಹಾಗೆ ಒಂದು ಹೆಜ್ಜೆ ಮುಂದೆ ಇಟ್ಟು ಗುರುಗಳ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರದಲ್ಲಿ ಅನ್ನದಾಸೋಹದ ಜೊತೆಗೆ ಜ್ಞಾನದಾಸೋಹವನ್ನು ಕೂಡ ಕೊಡಬೇಕು ಅನ್ನೋ ಉದ್ದೇಶದಿಂದ 2023ರಿಂದ ಇದು ನಾವು ಸಂಸ್ಕಾರ ಜ್ಞಾನ ಶಿಬಿರವನ್ನ ಏರ್ಪಾಡು ಮಾಡಿದ್ದೇವೆ. 13ರಿಂದ 14ರಲ್ಲಿ ಪ್ರಾರಂಭವಾದಂತಹ ಈ ಒಂದು ಕ್ಷೇತ್ರದಲ್ಲಿ ಹರಿಹರ ಅಪ್ಪಾಜಿಯವರ ಏಕಾಂತದ ದಿನ ಜೂನ್ 13ನೇ ತಾರೀಕು ಪ್ರತಿಯೊಂತರ ಸಮಾಜದ ಕೆಲಸವನ್ನು ಮಾಡದಂತವರಿಗೆ ಪಾದಪೂಜೆ ಮಾಡುವ ಮುಖಾಂತರ